ಥಾಟ್ಸ್ ಆಲೋಚನೆಗಳು ಮನುಷ್ಯನ ಜೀವನವನ್ನ ತನ್ನ ಆಲೋಚನೆಗಳೇ ರೂಪಿಸ್ತವೆ ಅಂತ ರೋಂಡಾಬನ್ ಅಂತಿದ್ದಾರೆ. ನಿಜವಾಗ್ಲೂ ನಮ್ಮ ಆಲೋಚನೆಗಳು ಅಷ್ಟು ಶಕ್ತಿಯುತವಾದದ್ದ? ಯದ್ಭಾವಂ ತದ್ಭವತಿ ಅನ್ನೋ ಮಾತು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಪ್ಲೈ ಆಗುತ್ತೆ? ಇವೆಲ್ಲವುದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಮನುಷ್ಯ ಅಂದುಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ದೊಡ್ಡೋರು ಹೇಳ್ತಾ ಇರ್ತಾರೆ. ಹಾಗಿದ್ದಾಗ ಭೂಮಿ ಮೇಲೆ 2 ಕ್ಯಾಟಗರಿ ಪೀಪಲ್ಸ್ ಯಾಕಿದ್ದಾರೆ? ಒಬ್ರೇನೋ ಸಕ್ಸಸ್ಫುಲ್ ಪೀಪಲ್, ಇನ್ನೊಬ್ರೇನೋ ನಾರ್ಮಲ್ ಪೀಪಲ್ಸ್. ಆ ಸಕ್ಸಸ್ಫುಲ್ ಪೀಪಲ್ ಹಿಂದೆ ಇರೋ ಆ ಸಕ್ಸಸ್ ಸೀಕ್ರೆಟ್ ಏನು ಅಂತ ಹೇಳೋದೇ ಈ ಪುಸ್ತಕ, ಅದೇ ದ ಸೀಕ್ರೆಟ್. ರೋಂಡಾ ಬರನ್ ದ ಸೀಕ್ರೆಟ್ ಬುಕ್ ನ ಲೇಖಕಿ. ಇವರು 1945ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜನಿಸಿದರು. ಇವರು ಒಂದು ಪ್ರಮುಖ ಟಿವಿ ಚಾನೆಲ್ ಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಿದ್ರು. ಸ್ಮೂತ್ ಆಗಿ ಹ್ಯಾಪಿಯಾಗಿ ಸಾಕ್ತಿದ್ದ ಅವರ ಜೀವನದಲ್ಲಿ ಸಡನ್ ಆಗಿ ಕಷ್ಟಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ತಕ್ಷಣ ಅವರ ತಂದೆ ತೀರಿ ಹೋಗೋದ್ರಿಂದ ಡಿಪ್ರೆಷನ್ ನಲ್ಲಿ ಹೋಗಿ ಜಾಬ್, ಕ್ಯಾರಿಯರ್, ಫ್ಯಾಮಿಲಿ ಹೀಗೆ ಎಲ್ಲದರ ಮೇಲೆ ಶ್ರದ್ಧೆಯನ್ನ ಕಳ್ಕೊಂಡ್ರು. ಒಂದು ದಿನ ಅವರ ಮಗಳು ಒಂದು ಪುಸ್ತಕವನ್ನ ತಂದು ಕೊಟ್ಲು. ರೋಂಡಾ ಬರನ್ ಆ ಪುಸ್ತಕವನ್ನ ಓದೋದ್ರಲ್ಲಿ ಮಗ್ನರಾದ್ರು. ಆ ಬುಕ್ ಹೆಸರೇ ಗೆಟ್ಟಿಂಗ್ ರಿಚ್. ಅದರಲ್ಲಿ ನ್ಯೂಟನ್, ಶೇಕ್ಸ್ಪಿಯರ್, ಎಡಿಸನ್ ಈ ರೀತಿಯ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ ಎಷ್ಟೋ ವಿಷಯಗಳಿದ್ದಾವೆ. ಅಲ್ಲಿಯವರೆಗೂ ತನಗೆ ಮಾತ್ರ ಕಷ್ಟಗಳು ಇದ್ದಾವೆ ಅಂತ ಕುಗ್ಗಿ ಹೋಗಿದ್ದ ರೋಂಡಾಗೆ ಆ ಪುಸ್ತಕ ಮುಗಿಯೋದ್ರಲ್ಲಿ ಒಂದು ಅದ್ಭುತವಾದ ವಿಷಯವನ್ನ ತಿಳ್ಕೊಂಡ್ರು. ಲೈಫ್ ಅಲ್ಲಿ ಸಕ್ಸಸ್ ಅನ್ನೋ ಟಾರ್ಗೆಟ್ ನ ರೀಚ್ ಆಗ್ಬೇಕಂದ್ರೆ ಫೇಲ್ಯೂರ್ಸ್ ಅನ್ನೋ ಸ್ಟೆಪ್ಸ್ ನ ಫೇಸ್ ಮಾಡೋದು ತಪ್ಪಲ್ಲ ಅಂತ ತನಗೆ ಅರ್ಥ ಆಯ್ತು. ತಾನು ಓದಿದ ಎಲ್ಲಾ ಸ್ಟೋರೀಸ್ ಅಲ್ಲಿ ಕಾಮನ್ ಆಗಿ ಒಂದೇ ಸಕ್ಸಸ್ ಸೀಕ್ರೆಟ್ ನ ಫಾಲೋ ಆಗ್ತಿದ್ದಾರೆ. ಹಾಗಿದ್ದಾಗ ಇಷ್ಟು ದೊಡ್ಡ ಸೀಕ್ರೆಟ್ ಉಳಿದವರಿಗೆಲ್ಲ ಯಾಕೆ ಗೊತ್ತಿಲ್ಲ ಅಂತ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಒಂದು ಭಾಗವಾಗಿ ತನ್ನ ಸುತ್ತಮುತ್ತ ಇರುವ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಆಗಿ ಅವರ ಜೀವನ ಸತ್ಯವನ್ನ ಅವರು ತಿಳ್ಕೊಂಡ್ರು. ಇಲ್ಲಿ ಆಶ್ಚರ್ಯಪಡಿಸೋ ವಿಷಯ ಏನಂದ್ರೆ, ತಾನು ಯಾವ ಸೀಕ್ರೆಟ್ ನ ಬುಕ್ ನಲ್ಲಿ ಓದಿ ತಿಳ್ಕೊಂಡಿದ್ನೋ ಅದೇ ಸೀಕ್ರೆಟ್ ನ ತನ್ನ ರಿಯಲ್ ಟೈಮ್ ಅಲ್ಲಿ ಮೀಟ್ ಆದ ಪ್ರತಿಯೊಬ್ಬ ಸಕ್ಸಸ್ಫುಲ್ ಪೀಪಲ್ ಬಾಯಿಂದ ಕೇಳಿದ್ರು. ಸೊ ಈ ಸೀಕ್ರೆಟ್ ಪ್ರತಿಯೊಬ್ಬ ಕಾಮನ್ ಪರ್ಸನ್ ಗೆ ಗೊತ್ತಾಗ್ಬೇಕು ಅಂತ, ಅವರು ಕೂಡ ಸಕ್ಸಸ್ ಆಗ್ಬೇಕು ಅಂತ ಅಲ್ಲಿ ತಗೊಂಡ ಸ್ಟೆಪ್ಸ್ ದ ಸೀಕ್ರೆಟ್. ರೋಂಡಾ ಬರನ್ ದ ಸೀಕ್ರೆಟ್ ಅನ್ನೋ ಕಾನ್ಸೆಪ್ಟ್ ನ ಒಂದು ಪುಸ್ತಕ ರೂಪದಲ್ಲಿ ಹಾಗೂ ಒಂದು ಸಿನಿಮಾ ರೂಪದಲ್ಲಿ ನಮ್ಮ ಮುಂದೆ ತಗೊಂಡ್ ಬಂದ್ರು. ಇನ್ನು ಈ ಪುಸ್ತಕ ಏನ್ ಹೇಳುತ್ತೆ ಅಂತ ನೋಡೋಣ. ದ ಸೀಕ್ರೆಟ್ ಅನ್ನೋ ಪುಸ್ತಕ ಸಂಪೂರ್ಣ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಡೀತಿದೆ. ಅಸಲಿಗೆ ಈ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು? ಒಬ್ಬ ಮನುಷ್ಯ ತನ್ನ ಬ್ರೈನ್ ಅಲ್ಲಿ ಯಾವುದನ್ನ ತುಂಬಾ ಸಾರಿ ಬಲವಾಗಿ ಇಮ್ಯಾಜಿನ್ ಮಾಡ್ಕೊಂಡು ಸ್ಮರಿಸ್ತಾ ಇರ್ತಾನೋ ಅದನ್ನ ತನ್ನ ಜೀವನದಲ್ಲಿ ಬರ ಮಾಡ್ಕೊಳ್ತಾನೆ. ಇದನ್ನ ನಮ್ಮ ಪುರಾಣಗಳಲ್ಲಿ ಯದ್ಭಾವಂ ತದ್ಭವತಿ ಅಂತ ಹೇಳಿದ್ದಾರೆ. ನಿನ್ನೆಯ ಆಲೋಚನೆಗಳ ಪ್ರಭಾವವೇ ಇವತ್ತಿನ ದಿನ ನಾವು ಜೀವಿಸುತ್ತಿರುವ ಜೀವನ. ಹಾಗೇನೆ ನಾಳೆ ದಿನ ನಮ್ಮ ಫ್ಯೂಚರ್ ಕೂಡ ಇವತ್ತಿನ ದಿನ ನಮ್ಮ ಆಲೋಚನೆಗಳ ಮೇಲೆ ಆಧಾರವಾಗಿರುತ್ತೆ. ಈ ಲಾ ಆಫ್ ಅಟ್ರಾಕ್ಷನ್ ಗೆ ಲಿಮಿಟ್ ಅನ್ನೋದೇ ಇರಲ್ಲ. ಈ ಲಾ ಆಫ್ ಅಟ್ರಾಕ್ಷನ್ ಇಂದ ನಾವು ಏನು ಬೇಕಾದ್ರೂ ಸಾಧಿಸಬಹುದು. ಆನಂದ, ಐಶ್ವರ್ಯ, ಆರೋಗ್ಯ, ಇನ್ನು ಏನಾದ್ರೂ ಸರಿ. ಇಲ್ಲಿ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ನ ಹೇಳ್ತೀನಿ. ಸಪೋಸ್ ನಾವು ಒಂದು ಬಾಲ್ ನ ಗಾಳಿಯಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಮೇಲೆ ಹೋಗಿ ಮತ್ತೆ ತಿರುಗಿ ನೆಲದ ಮೇಲೆ ಬೀಳುತ್ತೆ. ಯಾಕಂದ್ರೆ ಭೂಮಿಗಿರೋ ಗ್ರಾವಿಟಿ ಪವರ್ ನಿಂದ. ಹಾಗೇನೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವ ರೀತಿಯ ಥಾಟ್ಸ್ ನ ಯೂನಿವರ್ಸ್ ಅಲ್ಲಿ ರಿಲೀಸ್ ಮಾಡ್ತಾನೋ, ಐ ಮೀನ್ ಪಾಸಿಟಿವ್ ಥಾಟ್ಸ್ ಆರ್ ನೆಗೆಟಿವ್ ಥಾಟ್ಸ್, ಅವೇ ತನ್ನ ಜೀವನದಲ್ಲಿ ಸಿಚುವೇಶನ್ ರೂಪದಲ್ಲಿ ಪ್ರೊಜೆಕ್ಟ್ ಆಗ್ತವೆ. ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಅಂತಾರೆ. ಈ ಲಾ ಆಫ್ ಅಟ್ರಾಕ್ಷನ್ ಮೇಲೆ ಗೌತಮ ಬುದ್ಧರು ಒಂದು ಒಳ್ಳೆಯ ಕೊಟೇಶನ್ ನ ಹೇಳಿದ್ದಾರೆ. ವಾಟ್ ಯು ಥಿಂಕ್ ಬಿಕಮ್ಸ್ ರಿಯಾಲಿಟಿ, ವಾಟ್ ಯು ಫೀಲ್ ಯು ಅಟ್ರಾಕ್ಟ್, ವಾಟ್ ಯು ಇಮ್ಯಾಜಿನ್ ಯು ಕ್ರಿಯೇಟ್. ನೀನು ಏನನ್ನ ಆಲೋಚಿಸ್ತಿದ್ದೀಯೋ ಅದನ್ನ ನಿನ್ನ ನಿಜ ರೂಪದಲ್ಲಿ ತಗೊಂಡ್ ಬರಬಹುದು. ನೀನು ಏನನ್ನ ಆಸ್ವಾದಿಸ್ತಿದ್ದೀಯೋ ಅದನ್ನ ಆಕರ್ಷಿಸಬಹುದು. ಹಾಗೇನೆ ನಿನ್ನ ಬ್ರೈನ್ ಅಲ್ಲಿ ಏನನ್ನ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀಯೋ ಅದನ್ನ ಸೃಷ್ಟಿಸಬಹುದು. ಸೊ ಸ್ನೇಹಿತರೆ, ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗೋದೇನಂದ್ರೆ, ನಮ್ಮ ಬ್ರೈನ್ ಅಲ್ಲಿರೋ ಥಾಟ್ಸ್ ತುಂಬಾ ಪವರ್ಫುಲ್. ಅವು ನಮ್ಮ ಜೀವನದಲ್ಲಿ ಹೇಗಾದ್ರೂ ಕ್ರಿಯೇಟ್ ಮಾಡಬಹುದು. ಸೊ ಇವಾಗ ನಾವು ಲಾ ಆಫ್ ಅಟ್ರಾಕ್ಷನ್ ನ ಯಾವ ವಿಧಾನವಾಗಿ ನಾವು ಸಾಧಿಸಬಹುದು ಅಂತ ನೋಡೋಣ. ಇದರಲ್ಲಿ ಬೇಸಿಕ್ ಆಗಿ 3 ಸ್ಟೆಪ್ಸ್ ಇದ್ದಾವೆ. ಫಸ್ಟ್ ಸ್ಟೆಪ್ಸ್ ಏನಂದ್ರೆ ಆಸ್ಕ್. ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ಅಸಲಿಗೆ ನಿಮ್ಗೆ ಯಾವ ರೀತಿಯ ಜೀವನ ಬೇಕು, ನಿಮ್ಮ ಜೀವನದಲ್ಲಿ ನೀವು ಏನಾಗ್ಬೇಕಂತಿದ್ದೀರಾ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಒಂದು ಪೆನ್ ಅಂಡ್ ಪೇಪರ್ ತೆಗೆದುಕೊಂಡು ನಿಮ್ಮ ಗೋಲ್ಸ್ ನ ಸ್ಪಷ್ಟವಾಗಿ ಬರ್ಕೊಳ್ಳಿ. ನೀವು ದಿನ ನೋಡುವ ವಾಲ್ ಮೇಲೆ ಆ ಪೇಪರ್ ನ ಸ್ಟಿಕ್ ಮಾಡಿ. ಇನ್ನು ಸ್ಟೆಪ್ ನಂಬರ್ 2 ಏನಂದ್ರೆ ಬಿಲೀವ್. ನೀವು ಯೂನಿವರ್ಸ್ ಗೆ ಯಾವ ಗೋಲ್ಸ್ ನ ರಿಲೀಸ್ ಮಾಡ್ತೀರೋ, ಫಾರ್ ಎಕ್ಸಾಂಪಲ್ ನಾನೊಬ್ಬ ಡಾಕ್ಟರ್ ಆಗ್ಬೇಕು ಅಂತ ನೀವು ಅನ್ಕೊಂಡ್ರೆ ಅದು ನಿಮ್ಮ ಟಾರ್ಗೆಟ್ ಆಗಿ ಮೆನ್ಷನ್ ಮಾಡಿದ್ರೆ ಅದು ನೀವು ಯೂನಿವರ್ಸ್ ಗೆ ಸಂದೇಶವನ್ನು ಕೊಟ್ಟ ಹಾಗೆ. ಅದು 100% ನಡೆಯುತ್ತೆ ಅಂತ ಸಂಶಯ ಪಡದೆ ನಂಬಿ. ಅಂದ್ರೆ ನಾನು ಖಂಡಿತವಾಗಿಯೂ ಡಾಕ್ಟರ್ ಆಗ್ತೀನಿ ಅಂತ ಬಲವಾಗಿ ನಂಬಬೇಕು. ಅದು ಬಿಟ್ಟು ಆಗ್ತೀನಂತೀಯಾ ಇಲ್ವಾ ಆಲೋಚನೆಗಳು ಮಾತ್ರ ಇರಬಾರ್ದು. ಇನ್ನು ಸ್ಟೆಪ್ ನಂಬರ್ 3 ರಿಸೀವ್. ಯಾವ ರೀತಿ ಜೀವನವನ್ನ ನೀವು ಬೇಕು ಅಂತ ಅನ್ಕೋತಿದ್ದೀರೋ ಅದನ್ನ ನಿಮ್ಮ ಬ್ರೈನ್ ಅಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಡಾಕ್ಟರ್ ಆದ ಹಾಗೆ, ಪೇಷಂಟ್ ನ ಟ್ರೀಟ್ ಮಾಡ್ತಿರುವ ಹಾಗೆ, ಒಂದು ಒಳ್ಳೆ ರೆಸ್ಪೆಕ್ಟಬಲ್ ಪೊಸಿಷನ್ ಇದ್ದ ಹಾಗೆ ನಂಬಿ ಆಸ್ವಾದಿಸಿ, ಆನಂದಿಸಿ. ಆವಾಗ ಮಾತ್ರನೇ ನೀವು ಅಂದುಕೊಂಡಿದ್ದನ್ನ ಸಾಧಿಸಬಹುದು. ಫೈನಲಿ ದ ಸೀಕ್ರೆಟ್ ಬುಕ್ ಏನ್ ಹೇಳುತ್ತೆ ಅಂದ್ರೆ, ಅವರ್ ಥಾಟ್ ಬಿಕಮ್ಸ್ ಥಿಂಗ್ಸ್. ಇದರಿಂದ ನಿಮ್ಮ ಆಲೋಚನೆಗಳ ಮೇಲೆ ಜಾಗೃತಿಯನ್ನು ವಹಿಸಿ ನಿಮ್ಮ ಜೀವನವನ್ನ ಆನಂದವಾಗಿ, ಆದರ್ಶವಂತವಾಗಿ ಬದಲಾಯಿಸಿಕೊಳ್ಳಬೇಕು ಅನ್ನೋದು ರೋಂಡಾ ಬರನ್ ಮುಖ್ಯ ಉದ್ದೇಶ.